ನಮಸ್ಕಾರ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇವತ್ತು ಒಂದು ಮುಖ್ಯವಾದ ವಿಷಯದ ಮೇಲೆ ಚರ್ಚೆ ಮಾಡಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ತೆಂಗಿನ ಗಿಡ, ಇದು ಸೀತಾಫಲ ಗಿಡ, ಇದು ಕರಿಬೇವಿನ ಗಿಡ, ಮತ್ತೆ ಅದ್ರ ಮಗಲೇನೈತಿ ಸೀತಾಫಲ ಗಿಡ, ಮತ್ತೆ ತೆಂಗಿನ ಗಿಡ. ಅಂತರ 3, 4, 5 ಹೆಚ್ಚು ಕಡಿಮೆ 6 ಅಡಿ ಅಂತರ ಐತಿ. ಇಳುವರಿ ಒಳಗೆ ಯಾವುದೇ ವ್ಯತ್ಯಾಸ ಆಗಿಲ್ಲ ಸೀತಾಫಲದೊಳಗೆ. ಮತ್ತೆ ಈಗ ತೆಂಗು ಸಹ ಈಗ ಕಾಯಿ ಬಿಡಾಕತೈತಿ. ನೋಡ್ಬೋದು ರೈತ ಬಾಂಧವರು, ಈಗ ಕಾಯಿ ಬಿಡಾಕತೈತಿ ತೆಂಗು ಸಹ. ಇಲ್ಲಿ ವಿಡಿಯೋ ಮಾಡೋದ್ರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಈಗ ನಾವು ಗಿಡ ಹತ್ತೆತ್ತಿ ಹಾಕಿದೆ ಅಂದ್ರೆ ಮತ್ತೆ ಅದು ಕಾಯಿ ಬಿಡಂಗಿಲ್ಲ, ಅದು ಬಿಡಂಗಿಲ್ಲ. ವ್ಯವಸಾಯ ಅಂದ್ರೆ ಬೇಸಾಯ ಅಂದ್ರೆ ಇದು ಬಿಸಿಲು ಮತ್ತು ಬೆಳಕಿನ ಒಂದು ಆಟ. ಎಲ್ಲಿ ಒಂದು ಗಿಡಕ್ಕೆ ಅಲ್ಲಿ ಪೂರ್ಣ ಪ್ರಮಾಣದೊಳಗ ಬಿಸಿಲ ಮತ್ತು ಬೆಳಕು ಬೀಳ್ತಿತ್ತಂದ್ರೆ ಅಲ್ಲಿ ಇಳುವರಿಗೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ ಅನ್ಪ. ಇದೊಂದು ನಿದರ್ಶನ. ಇದು ಸೀತಾಫಲ, ಈ ತೆಂಗಿನ ಗಿಡದ ಕೆಳಗೆ ಏನೈತಿ ಇಷ್ಟು ಎತ್ತರ ಸೀತಾಫಲ ಗಿಡ ಹೋಗ್ಲಿಕ್ಕೆ ಏನ್ ಕಾರಣಪ್ಪ ಅಂದ್ರೆ, ಸೀತಾಫಲ ಅದು ಬಿಸಿಲ ಮತ್ತು ಬೆಳಕನ್ನ ಹುಡುಕೋತ ಎಲ್ಲಿ ಅದಕ್ಕೆ ಬಿಸಿಲು ಬೆಳಕು ಸಿಗ್ತೈತಿ ಅಷ್ಟು ಎತ್ತರ ಹೋಗ್ಯಾವ. ಅಲ್ಲಿ ನೋಡಬಹುದು. ಆಕ್ಚುಲಿ ಸೀತಾಫಲ ಇಷ್ಟು ಎತ್ತರ ಹೋಗಂಗಿಲ್ಲ. ಅಂದ್ರೆ ಇಲ್ಲಿ ಏನು ಕಾಂಪಿಟೇಷನ್ ಏನಪ್ಪಾ ಅಂದ್ರೆ ಬೆಳಕು ಮತ್ತು ಬಿಸಿಲು. ಅಂದ್ರೆ ಯಾವ ಗಿಡಕ್ಕೆ ಎಷ್ಟು ಪ್ರಮಾಣದೊಳಗೆ ಬಿಸಿಲು ಬೇಕು ಅಷ್ಟು ಪ್ರಮಾಣದೊಳಗೆ ನಾವು ಅಂತರವನ್ನು ಕೊಟ್ಟು ಹಾಕದೇವಪ್ಪ ಅಂದ್ರೆ ಯಾವುದೇ ರೀತಿಯ ಕಾಂಪಿಟೇಷನ್ ಇರುವುದಿಲ್ಲ ಗಿಡಗಳಲ್ಲಿ. ಇಲ್ಲಿ ನೋಡಬಹುದು, ಈ ಕರಿಬೇವು ಸಹ ಅಷ್ಟೇ ಎತ್ತರ ಹೋಗೈತಿ. ಅದನ್ನು ಸಹ ಮತ್ತೆ ಬೆಳಕು, ಅದಕ್ಕೂ ಬೆಳಕು ಬೇಕೇ. ಅದು ಸಹ ಬಿಸಿಲ ಬೆಳಕಿನ ಒಂದು ಬೇಸಾಯ ಇದು ಕೃಷಿ. ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಮತ್ತು ಬೆಳಕು ಬೇಕು ಅಂದ್ರೆ ಎಷ್ಟು ಫೂಟ್ ಕ್ಯಾಂಡಲ್ ಉಷ್ಣತೆ ಬಿಸಿಲು ಬೇಕು ಗಿಡಕ್ಕೆ, ನಮ್ಮ ಸುಭಾಷ್ ಪಾಳೇಕರ್ ಗುರುಜಿಯವರ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಅವರು ತಿಳಿಸಿದ್ದಾರೆ. ಸಾಧ್ಯ ಆದಷ್ಟು ರೈತರು ಆ ಪುಸ್ತಕವನ್ನು ಓದಬೇಕು. ಅದು ಒಂದು ರೈತರ ಕೈಪಿಡಿ. ನಾವು ಸುಮ್ಮನೆ ಹತ್ತಿ ಹಾಕಿದ್ರೆ ಹೆಚ್ಚು ಲಾಭ ಆಕೈತಿ ಆ ತರ ಏನೂ ಆಗಂಗಿಲ್ಲ. ಬಟ್ ಯಾವ ಗಿಡಕ್ಕೆ ಎಷ್ಟು ಸೂಕ್ತ ಪ್ರಮಾಣದೊಳಗ ಏನೈತಿ ಬಿಸಿಲು ಮತ್ತು ಬೆಳಕು ಬೀಳ್ತಿತ್ತಂದ್ರೆ ಅಷ್ಟು ಅಂತರ ಕೊಟ್ಟು ಏನೈತಿ ನಾವು ಗಿಡಗಳನ್ನ ಹಾಕಬೇಕಾಕೈತಿ. ಇಲ್ಲಿ ನೋಡ್ಬೋದು, ನಾವು ಸೀತಾಫಲ ಗಿಡದೊಳಗೆ ಎಷ್ಟು ಕಾಯಿ ಅದಾವ ಇಲ್ಲಿ ನೋಡ್ಬೋದು ರೈತ ಬಾಂಧವರು. ಒಂದು ತಿಂಗಳಿಂದ ನಾವು ಈ ಸೀತಾಫಲ ಏನೈತಿ ನಮ್ಮ ಮನೆಗೆ ನಾವು ತಿನ್ಲಿಕ್ಕೂ ಬಳಸಾಕತ್ತೇವಿ. ಸೀತಾಫಲ ಸಾಕಷ್ಟು ಸೀತಾಫಲ ಆಗಿದ್ದು ಈ ವರ್ಷನೂ ಹಾಕಾವು. ನೋಡ್ಬೋದು ರೈತ ಬಾಂಧವರು, ಈ ಗಿಡಗಳು ಎಂದೂ ಏನೈತಿ ಪ್ರತಿಸ್ಪರ್ಧೆ ಮಾಡಂಗಿಲ್ಲ. ಅವಕ್ಕೆ ಸೂಕ್ತವಾದ ಬೆಳಕ ಮತ್ತು ಬಿಸಿಲು ಬೀಳ್ತಿತ್ತಪ್ಪ ಅಂದ್ರೆ ಇಳುವರಿ ಒಳಗೆ ಯಾವುದೇ ತೊಂದರೆ ಆಗುದಿಲ್ಲಪ್ಪ ಅಂತ ಹೇಳಕ್ ನಾ ಈ ವಿಡಿಯೋ ಮಾಡೀನಿ. ನೋಡ್ಬೋದು ರೈತ ಬಾಂಧವರು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.